ಸುಮಾರು ವರ್ಷ ಸರ್. ಬೆಳ್ತಂಗಡಿ ತಾಲೂಕಿನಲ್ಲಿ ಸುಮಾರು ಈಗ ನಾವು ಹೇಳುದಾಗಿದ್ರೆ 472ಕ್ಕಿಂತಲೂ ಹೆಚ್ಚು ಎಕರೆ ಡಿಸಿ ಮನ್ನ ಜಾಗವಿದೆ. ಅದರಲ್ಲಿ 44 ಎಕರೆ ಧರ್ಮಸ್ಥಳದ ಈ ಸಂಸ್ಥೆ ಅದನ್ನು ಆಕ್ರಮಿಸಿಕೊಂಡಿದೆ. ಸುಮಾರು 44 ಅಲ್ಲಿ ಶಿಕ್ಷಣ ಸಂಸ್ಥೆ SDM ಶಿಕ್ಷಣ ಸಂಸ್ಥೆ ಎಂಬುದಿದೆ. ಇವತ್ತು ಕೇಳುವಂತದ್ದು ಅದೇ ಶಿಕ್ಷಣ ಸಂಸ್ಥೆಯನ್ನ ಕೆಡವಿ ನಮಗೆ ಆ ಜಾಗ ಕೊಡಿ ಅಂತಲ್ಲ, ಅದಕ್ಕೆ ಪರ್ಯಾಯವಾಗಿ ಆದ್ರೂ ನಮಗೆ ಆ ಜಾಗವನ್ನು ಕೊಡಬೇಕನ್ನ ಹೇಳುವಂತದ್ದು. ಯಾಕೆಂದ್ರೆ 44 ಎಕರೆವನ್ನ ಇದು ಅಕ್ರಮವಾಗಿ ತೆಗೆದುಕೊಂಡಿದ್ದು. ನಾವು ಮಾಡ್ತಾ ಇರುತ್ತಿರುವುದು ಕಾನೂನಾತ್ಮಕವಾದ ಹೋರಾಟ. ನಮಗೆ ಕಾನೂನಲ್ಲಿ ಅದು ಅವಕಾಶ ಇದೆ, ಕೊಡಿ ನಮ್ಗೆ, ಅದು ನಮ್ಗೆ ಅಂತ ಇಟ್ಟ ಜಾಗ ಅಂತ ಹೇಳುವಂತದ್ದು ಕೇಳುದು. ಅವರಲ್ಲಿ ಸಾಕಷ್ಟು ಭೂಮಿ ಇದ್ರೂ ಸಹ ದಲಿತರಿಗೆ ಮೀಸಲಿಟ್ಟ ಭೂಮಿಯನ್ನು ಅವರು ನುಂಗಿದಾರಂತ ಹೇಳ್ಬೇಕು ನಾವು. ಹಾಗಾಗಿ ನಾವು ಹೇಳುವಂತದ್ದು ಸರ್ಕಾರಕ್ಕೆ ಒತ್ತಡ ತರುವಂತದ್ದು, ಪರ್ಯಾಯ ಭೂಮಿ ಆದ್ರೂ ನಮ್ಮ ದಲಿತರಿಗೆ ಕೊಡ್ಬೇಕು. ಸುಮಾರು 44 ಎಕರೆ ಹೆಚ್ಚು ಒಂದು ಶಿಕ್ಷಕ ಧರ್ಮಸ್ಥಳ ಮಂಜುನಾಥೇಶ್ವರ ಎಜುಕೇಶನ್ ಸಂಸ್ಥೆಯವರು ಭೂಮಿಯನ್ನ ನಮ್ಮ ಅಕ್ರಮ ಮಾಡಿ ಅಲ್ಲಿ ಶಾಲಾ ಕಾಲೇಜನ್ನು ನಡೆಸ್ತಾ ಇದ್ದಾರೆ, ಬೇರೆ ಬೇರೆ ಸಂಸ್ಥೆ ಹೆಸರಿನಲ್ಲಿ ಅವರ. ಹಾಗಾಗಿ ನಾವು ಕೇಳುವಂತದ್ದು ಆ ಭೂಮಿಯ ಪರ್ಯಾಯ ಭೂಮಿ ಆದ್ರೂ ನಮಗೆ ಇಡಿ ಕೊಡಿ ಅಂತ ಸರ್ಕಾರಕ್ಕೆ ಒತ್ತಡ ಮಾಡುವಂತ ನಾವೀಗ. ನಮಸ್ತೆ ಸ್ನೇಹಿತರೆ, ಹ್ಯೂಮನ್ ರೈಟ್ಸ್ ನ್ಯೂಸ್ ಕನ್ನಡಕ್ಕೆ ಎಲ್ಲ ನಮ್ಮ ವೀಕ್ಷಕರಿಗೆ ಪ್ರೀತಿಪೂರ್ವಕವಾದ ಸ್ವಾಗತ. ನಮ್ಮೊಂದಿಗೆ ಮೂವರು ಅತಿಥಿಗಳು ಜಾಯ್ನ್ ಆಗಿದ್ದಾರೆ. MB ಕರಿಯಾ ಅವರು, ಬಾಬು ಎ ಅವರು ಮತ್ತೆ ಸುಕೇಶ್ ಅವರು. ಮೂವರಿಗೂ ವಿಶೇಷ ಅತಿಥಿಗಳಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನಮಸ್ತೆ. ದಲಿತರ ಶಿಕ್ಷಣ ಮತ್ತು ಭೂ ಹಕ್ಕೊತ್ತಾಯ ಸಮಿತಿಯಿಂದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಏನದು ಕಾರ್ಯಕ್ರಮ, ಯಾವ ರೀತಿಯಲ್ಲಿ ನಡೀತದೆ, ಕರಿಯಾ ಅವರು ಹೇಳೋದಾದ್ರೆ. ಸರ್, ದಲಿತರ ಶಿಕ್ಷಣ ಮತ್ತು ಭೂ ಹಕ್ಕೊತ್ತಾಯ ಸಮಿತಿ ಎನ್ನುವಂಥದ್ದು ಇದು ನಾಗರಿಕ ಸೇವಾ ಟ್ರಸ್ಟ್ ಗುರಾಣಿಕೆರೆ ಇವರ ಸಹಭಾಗಿತ್ವದಲ್ಲಿ ರಚನೆಗೊಂಡಂತ ಒಂದು ಸಂಘಟನೆ ಸಮಿತಿ. ಇದರ ಉದ್ದೇಶ ಇರುವಂತಹದ್ದು ಮುಖ್ಯವಾಗಿ ದಲಿತರಿಗೆ ವಿಶೇಷವಾಗಿ ಇದುವರೆಗೆ ಅವರು ಮುಖ್ಯವಾಗಿ ಭೂಮಿ ಇರ್ಬೋದು ಅಥವಾ ಶಿಕ್ಷಣಕ್ಕೆ ಸಂಬಂಧಪಟ್ಟ ವಿಷಯದಲ್ಲಿ ಇರ್ಬೋದು, ಯಾವುದೇ ಮಾಹಿತಿಯ ಕೊರತೆ ಇರ್ಬೋದು, ಇದರಿಂದ ದಲಿತರು ಮುಖ್ಯವಾಗಿ ಅದು ಕೂಡ ದಲಿತರು ಹಿಂದೆ ಉಳಿದಿರುವಂತದ್ದು. ಈ ವಿಚಾರದಲ್ಲಿ ನಾವೆಲ್ಲ ನಾಗರಿಕ ಸೇವಾ ಟ್ರಸ್ಟ್ನ ಪದಾಧಿಕಾರಿಗಳು ಮತ್ತು ದಲಿತ ಮುಖಂಡರುಗಳೆಲ್ಲ ಒಟ್ಟು ಸೇರಿಕೊಂಡು ದಲಿತರ ಶಿಕ್ಷಣ ಮತ್ತು ಭೂ ಹಕ್ಕೊತ್ತಾಯ ಸಮಿತಿ ಎನ್ನುವಂತಹ ಹೆಸರನ್ನು ಪುನರ್ರಚಿಸಿಕೊಂಡು ಈ ಒಂದು ಸಮಿತಿಯ ಮೂಲಕ ನಮ್ಮ ಹಕ್ಕೊತ್ತಾಯ ಅಂದ್ರೆ ಮೂಲಭೂತ ಸೌಕರ್ಯಗಳಿರ್ಬೋದು, ಭೂಮಿಯ ಹಕ್ಕಿರ್ಬೋದು, ಶಿಕ್ಷಣದ ವ್ಯವಸ್ಥೆ ಇರ್ಬೋದು, ಇದನ್ನು ಸರ್ಕಾರದ ಮುಂದೆ ನಮ್ಮ ಹಕ್ಕನ್ನು ಕೊಂಡೋಗಬೇಕು ದೃಷ್ಟಿಯಿಂದ ನಾವು ಈ ಹಕ್ಕೊತ್ತಾಯ ಸಮಿತಿಯನ್ನು ಮುಖ್ಯವಾಗಿ ರಚನೆ ಮಾಡಿರುವಂತ ಉದ್ದೇಶ. ಈಗ ಬಾಬು ಅವರೇ, ಯಾವ ನಿಮ್ಮ ಕಾರ್ಯಕ್ರಮ ಯಾವ ನಿಟ್ಟಿನಲ್ಲಿ ಹೋಗ್ತದೆ, ಹೇಗೆ ಸಾಗ್ತದೆ ಅಂತ? ಸರ್, ನಮ್ದು ಈಗ ನಮ್ಮ ಕರೆಯನ್ನು ಹೇಳಿದಾಗಿದೆ, ನಾಳೆ ಒಂದು ಸಿದ್ಧತಾ ಸಭೆಯನ್ನ ಮಾಡ್ತಾ ಇದ್ದೇವೆ. ಎಲ್ಲ ಮುಖಂಡರುಗಳು, ನಾಗರಿಕ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳು ನಾಳೆ ಒಂದು ಸಿದ್ಧತಾ ಸಭೆಯನ್ನು ಮಾಡ್ತಾ ಇದ್ದೇವೆ. ಕರೆಯನ್ನ ಹೇಳಿದ ಹಾಗೆ ನಮ್ದು ಮುಖ್ಯ ಉದ್ದೇಶ ಏನಂದ್ರೆ, ಕರ್ನಾಟಕ ಭೂಮಂಜೂರಾತಿ ನಿಯಮಗಳು 1969 ನಿಯಮ ಎ ಅಡಿಯಲ್ಲಿ ಶತಮಾನಗಳಿಂದ ಭೂ ವಂಚಿತರಾಗಿರುವಂತ ದಲಿತರನ್ನು ಮುಖ್ಯವಾಹಿನಿಗೆ ತರಬೇಕಂತ ಮುಖ್ಯ ಉದ್ದೇಶ ಇಟ್ಟುಕೊಂಡು ನಾಗರಿಕ ಸೇವಾ ಟ್ರಸ್ಟ್ ನಮ್ಮನ್ನ ಇಷ್ಟು ಬೆಳೆಸಿಕೊಂಡು ಬಂದಿದೆ. ಈ ಹಕ್ಕನ್ನು ನಾವು ಪಡ್ಕೊಳ್ಳೋಕು ನಮ್ದು ಮೂಲಭೂತ ಹಕ್ಕು ದಲಿತರಿಗೆ ಸಿಗುವಂತ ಈ ಭೂಮಿ ಹಕ್ಕಾಗ್ಲಿ, ಶಿಕ್ಷಣದ ವಂಚಿತರಾಗಿರುವಂತ ಆದವರನ್ನು ಮುಖ್ಯವಾಹಿನಿಗೆ ತರಬೇಕು ಎನ್ನುವ ಮೂಲ ಉದ್ದೇಶದಿಂದ ನಾಡ್ದು ನಮ್ಮ 23/12/2015 ಒಂದು ಬೃಹತ್ ಸಭೆಯನ್ನ ಮಾಡ್ತಾ ಇದ್ದೇವೆ ಬೆಳ್ತಂಗಡಿಯಲ್ಲಿ. ಹಾಗಾಗಿ ಅದರ ಸಿದ್ಧತೆಗಳನ್ನ ನಾನು ಮತ್ತೆ ಎಲ್ಲ ದಲಿತ ಮುಖಂಡರು ನಾವು ಸೇರ್ತೇವೆ. ಅದಕ್ಕೆ ಕಾರ್ಯಾಚರಣೆ ನಾಳೆ ನಾವು ಮಾಡ್ತಾ ಇದ್ದೇವೆ. ಹಾಗಾಗಿ ಎಲ್ಲ ದಲಿತ ಮುಖಂಡರು ನಾಳೆ ಭಾಗವಹಿಸ್ತಾರೆ. ಸುಕೇಶ್ ಅವರೇ, ಈ ಕಾರ್ಯಕ್ರಮದ ಉದ್ದೇಶ ಏನು? ಈ ಕಾರ್ಯಕ್ರಮವನ್ನ ಯಾವ ರೀತಿ ರೂಪಿಸ್ತೀರಿ? ಆ ಕಾರ್ಯಕ್ರಮವನ್ನು ಹೇಗೆ ಸಾಗ್ತದೆ? ಇದುವರೆಗೂ ಸಹ ನಮ್ಮ ದೇಶದಲ್ಲಿ ಇಷ್ಟೆಲ್ಲ ಮೀಸಲಾತಿಗಳು ಇದ್ರು, ಇಷ್ಟೆಲ್ಲ ವ್ಯವಸ್ಥೆಗಳಿದ್ರೂ ಸಹ ದಲಿತರ ಮೇಲೆ ದೌರ್ಜನ್ಯ ಇನ್ನೂ ನಿಂತಿಲ್ಲ.
ಅಂತ ಸಂದರ್ಭದಲ್ಲಿ ಎಷ್ಟೋ ಜನ ದಲಿತರಿಗೆ ಇದುವರೆಗೂ ಭೂಮಿ ಸಿಕ್ಕಿಲ್ಲ, ಇರೋಕೆ ಮನೆ ಇಲ್ಲ. ಅಂತ ಪರಿಸ್ಥಿತಿಯಲ್ಲಿ ನಿಮ್ಮ ಕಾರ್ಯಕ್ರಮ ಯಾವ ರೀತಿಯಲ್ಲಿ ಸಾಕಾರ ಆಗ್ಬಹುದು ಅಂತ? ಖಂಡಿತ ಸರ್. ಯಾಕೆಂದ್ರೆ ಭಾರತ ದೇಶದಲ್ಲಿ ವಾಸಿಸುವಂತ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿನ ಮೂಲನಿವಾಸಿಗಳಾಗಿರ್ಬೋದು ಅಥವಾ ಶೋಷಿತರಿಗೆ ಇವರ ರಕ್ಷಣೆ ಅಥವಾ ಇವರಿಗೆ ಯಾವ ರೀತಿಯ ನಾವು ಕಾನೂನು ಕ್ರಮಗಳನ್ನು ತೆಗೆದುಕೊಳ್ಳುತ್ತೆ ಅನ್ನೋದು ಮುಖ್ಯ. ಈಗ ಕಾನೂನಲ್ಲಿ ಒಂದು ಇವರು ಹೇಳಿದಾಗ 1969ರ ನಿಯಮ 5A ಅಡಿಯಲ್ಲಿ ಎಲ್ಲ ನಮ್ಮ ಇಡೀ ರಾಜ್ಯದಾದ್ಯಂತ ಇರುವಂತ ಸರ್, ಈಗ ಇವರು ಹೇಳಿದ ಹಾಗೆ 1969ರ ನಿಯಮ 5A ಭೂ ಮಂಜೂರಾತಿ ಕಾಯ್ದೆ ಪ್ರಕಾರ ಎಲ್ಲ ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿರುವಂತ ಎಲ್ಲ ನಮ್ಮ ಸರ್ಕಾರಿ ಜಾಗಗಳೇನಿದೆ ಅದರಲ್ಲಿ ಪ್ರತಿ ವರ್ಷ ಒಂದು ಎಷ್ಟು ಜಾಗ ಇದೆ ಎಂಬುದನ್ನ ಪಟ್ಟಿ ಸಿದ್ಧಪಡಿಸಿ ತಹಶೀಲ್ದಾರಿಗೆ ಅಥವಾ ಎಲ್ಲ ಗ್ರಾಮ ಪಂಚಾಯತ್ಗಳಲ್ಲಿ ಹಂಚುವಂತ ಎಲ್ಲೆಲ್ಲಿ ದಲಿತರು ಇದ್ದಾರೆ ಅವರಿಗೆ 50% ರಿಸರ್ವೇಶನ್ ಅನ್ನ ದಲಿತರಿಗೆ ಇಡಬೇಕು. ಉಳಿದ 50% ಇತರರಿಗೆ ಕೂಡ, ಎಲ್ಲಿ ನಾಟ್ ಓನ್ಲಿ ದಲಿತ ಅಂತಲ್ಲ, ದಲಿತರಿಗೆ 50% ಇದ್ರೆ ಉಳಿದ 50% ಇತರರಿಗೆ ಅಂತ ಹೇಳುವಂತದ್ದು ಒಂದು ಕಾನೂನು ಇದೆ. ಸೊ ಈ ದೇಶದಲ್ಲಿ ಎಲ್ಲ ಇದೊಂದು ಕಾನೂನು ಚೌಕಟ್ಟಿನಡಿಯಲ್ಲಿ ಈ ರೀತಿ ಇರುವಾಗ ಆ ಕಾನೂನನ್ನೇ ಇವತ್ತು ದುರ್ಬಳಕೆ ಮಾಡಿಕೊಂಡು ಈಗ ಸರ್ಕಾರಿ ಜಾಗದಲ್ಲಿ ಕೊಡುದಂತದ್ದು ಬಿಡಿ, ನಮ್ಮ ಬೆಳ್ತಂಗಡಿ ತಾಲೂಕಿನಲ್ಲೇ ಸುಮಾರು ಎಕರೆಗಟ್ಟಲೆ ಜಾಗ, ಸುಮಾರು 7ರಿಂದ 10,000ದಷ್ಟು ಸರ್ಕಾರಿ ಭೂಮಿ ಇದೆ. ಅದರಲ್ಲಿ ಡಿಪ್ರೆಸ್ಡ್ ಕ್ಲಾಸ್ ದಲಿತ ವರ್ಗದವರಿಗೆ ಅಂತ ಮೀಸಲಾಗಿಸುವ ಜಾಗ ಕೂಡ ಇದೆ. ಇದೆಲ್ಲವನ್ನ ಈಗಾಗಲೇ ಅನೇಕ ಭೂ ಮಾಲೀಕರು ಅದನ್ನ ಒಳಗಡೆ ಹಾಕೊಂಡಿದ್ದಾರೆ. ಸೊ ಅದನ್ನ ನಾವೀಗ ಪರ್ಯಾಯವಾಗಿ ದಲಿತರಿಗೆ ಈಗ ಅದನ್ನ ಎಚ್ಚರಿಸಬೇಕು. ಅವರೆಲ್ಲರನ್ನ ಒಟ್ಟುಗೂಡಿಸಿ ಅವರಿಗೆ ಇದು ಅರಿವನ್ನ ಮೂಡಿಸಬೇಕು. ಅವರಿಗೆ ಎಲ್ರಿಗೂ ಭೂಮಿಗಳು ಸಿಗುವಂತಾಗಬೇಕು. ಆಗ ಮಾತ್ರ ನಾವು ಅವರನ್ನು ಮುಖ್ಯವಾಹಿನಿಗೆ ತರಲಿಕ್ಕೆ ಸಾಧ್ಯ ಎಂಬ ಉದ್ದೇಶದಿಂದ ಈ ದಲಿತರ ಶಿಕ್ಷಣ ಮತ್ತು ಭೂ ಹಕ್ಕೊತ್ತಾಯ ಸಮಿತಿ ಎಂಬುದನ್ನು ಮಾಡಿಕೊಂಡಿದ್ದು ಇದರ ಉದ್ದೇಶ. ಈಗ ಬಾಬು ಅವ್ರ ಹತ್ರ ಕೇಳೋದಾದ್ರೆ, ಬಾಬು ಅವ್ರ ಹತ್ರ ಕೇಳೋದಾದ್ರೆ, ಇದು ಸಾಧ್ಯ ಆಗ್ತದಾ? ಈಗ ಈ ನಿಮ್ಮ ಹೋರಾಟದಿಂದ ಇದು ಸಾಧ್ಯ ಆಗ್ತದಾ? ದಲಿತರಿಗೆ ನಿಜವಾದ ನ್ಯಾಯ ಸಿಗ್ಲಿಕ್ಕೆ, ಅವರಿಗೆ ಭೂಮಿ ಸಿಗ್ಲಿಕ್ಕೆ, ಭೂ ಹಕ್ಕು ಸಿಗ್ಲಿಕ್ಕೆ ಸಾಧ್ಯ ಆಗ್ತದಾ ಅಂತ ಅನಿಸ್ತದ ನಿಮ್ಗೆ, ಪಾಸಿಟಿವ್ ಆಗಿ ಹೇಳೋದಾದ್ರೆ ನೀವು? ಇದು ಸಾಧ್ಯ ಆಗಿ ಆಗ್ತದೆ. ಕಾನೂನಾತ್ಮಕವಾಗಿ ನಾವು ಹೋರಾಟ ಮಾಡಿದ್ರೆ ಖಂಡಿತ ನಮ್ಗೆ ಕಾನೂನಿನ ಮೇಲೆ ನಂಬಿಕೆ ಇಟ್ಟವ್ರು ನಾವು. ಹಾಗಾಗಿ ಸಾಧ್ಯ ಆಗ್ಬಹುದು ಅನ್ನೋದು ನಂಬಿಕೆ ನಮ್ಮೆಲ್ಲರಿಗಿದೆ ಸರ್. ಹೇಳಿ. ಕಾನೂನಿನ ನಂಬಿಕೆ ನಿಮ್ಮೆಲ್ಲರಿಗಿದೆ. ಇದೆ. ಹಾಗಾಗಿ ನಾವು ಈಗ ನಾಗರಿಕ ಸೇವಾ ಟ್ರಸ್ಟ್ ನ ಈಗ ಸೋಮನಾಥ್ ನಾಯಕ್ ಇರ್ಬೋದು, ರಂಜನ್ ರಾವ್ ಇರ್ಬೋದು, ಇನ್ನು ಹಲವಾರು ಸದಸ್ಯರಿದ್ದಾರೆ. ಅವರು ಯಾವ ರೀತಿಯಲ್ಲಿ ಸಹಕಾರ ಕೊಡ್ತಾ ಇದ್ದಾರೆ ಈ ಬಗ್ಗೆ ತಮ್ಗೆ ಅಂತ? ಈ ಕಾನೂನಾತ್ಮಕವಾಗಿ ನಮ್ಗೆ ಮಾಹಿತಿಯನ್ನು ಕೊಡ್ತಿರೋರು ರಂಜನ್ ರಾವ್ ಮತ್ತು ಸೋಮನಾಥ್ ನಾಯ್ಕರು. ಹಾಗಾಗಿ ನಾವು ಎಲ್ಲಿ ಸಹ ಕಾನೂನು ಮೇಲೆ ನಂಬಿಕೆ ಇಟ್ಟವರು. ಹಾಗಾಗಿ ನಮಗೆ ಜಯ ಸಿಗ್ಬಹುದು ಅಂತ ನಂಬಿಕೊಂಡು ನಾವು ಹೋರಾಟಕ್ಕೆ ಇಳಿದಿದ್ದೇವೆ ಈಗ. ಸರಿ, ಕರಿ ಅವರೇ, MB ಕರಿ ಅವರೇ, ಈಗ ನೀವು ಸಾಕಷ್ಟು ವರ್ಷದಿಂದ ಧರ್ಮಸ್ಥಳ ಬೆಳ್ತಂಗಡಿಯಲ್ಲಿ ದಲಿತರಿಗೋಸ್ಕರ ಹೋರಾಟ ಮಾಡಿಕೊಂಡು ಸ್ವತಃ ತಾವೇ ಸಾಕಷ್ಟು ಸಂಕಷ್ಟವನ್ನ ಪಟ್ಟಂತವ್ರು, ಆ ದಲಿತ ಹೋರಾಟದಲ್ಲಿ ಪಾಲ್ಗೊಂಡಂತವ್ರು, ನಿಮ್ಗೆ ಗೊತ್ತಿದೆ ಗ್ರೌಂಡ್ ರಿಪೋರ್ಟ್, ಗ್ರೌಂಡ್ನ ಉದ್ದೇಶ ಏನಂತ ಗೊತ್ತಿದೆ. ಅಲ್ಲಿ ಏನಾಗ್ತಾ ಇದೆ, ಏಕೆ ಇಷ್ಟು ಕಷ್ಟ ಆಗ್ತಾ ಇದೆ, ಯಾಕೆ ಈ ತೊಂದರೆ ದಲಿತರಿಗೆ ಅಂತ? ನೋಡಿ ಸರ್, ಏನು ಅಂತ ಹೇಳಿದ್ರೆ, ಇಷ್ಟೆಲ್ಲ ಇಲ್ಲಿ ಧರ್ಮಸ್ಥಳ ಗ್ರಾಮದಲ್ಲಿ ಇಂತಹ ಒಂದು ದೌರ್ಜನ್ಯ ದಲಿತರ ಮೇಲೆ, ಮುಖ್ಯವಾಗಿ ಹೇಳುವಂತದ್ದು ನಾನು ದಲಿತರ ಮೇಲೆ ಆಗುವಂತಹ ಶೋಷಣೆ, ಈ ದೌರ್ಜನ್ಯ, ಇದನ್ನು ನಾನು ಕಣ್ಣಾರೆ ಕಂಡವ. ಈ ವಿಷಯದಲ್ಲಿ ನನಗೆ ಕೂಡ ಮನಸ್ಸಿನಲ್ಲಿ ಒಂಥರ ಬೇಜಾರಾಯಿತು. ಯಾಕೆಂತ ಹೇಳಿದ್ರೆ, ಈ ದೇಶದಲ್ಲಿ ಕಾನೂನು, ಸಂವಿಧಾನದ ಕೊಟ್ಟಿರುವಂತಹ ಒಂದು ಕಾನೂನು ಇದೆ ಎಲ್ರಿಗೂ ಕೂಡ. ಈ ಕಾನೂನಿನ ಅಡಿಯಲ್ಲಿ ಪ್ರಭಾವಿಗಳಿಗೆ ಮಾತ್ರ ಅವರು ಏನ್ ಮಾಡಿದ್ರು ಕೂಡ ಕೇಳುವಂತ ಇಲ್ಲಲ್ಲ ಎನ್ನುವಂಥದ್ದು ನನಗೆ ಕೂಡ ಸ್ವಲ್ಪ ಬೇಜಾರಾಯಿತು. ಆ ಮೂಲಕ ನಾನು ಈ ವಿಷಯದಲ್ಲಿ ನಾಗರಿಕ ಸೇವಾ ಟ್ರಸ್ಟ್ ಎನ್ನುವಂತ ಒಂದು ಸಂಘಟನೆ ಹಿಂದಿನಿಂದಲೂ ಕೂಡ ದಲಿತರ, ಶೋಷಣೆಗೆ ಒಳಗಾದಂತಹ ಮಹಿಳೆಯರ ಈ ವಿಷಯದಲ್ಲಿ ಹೋರಾಟವನ್ನು, ಅವರಿಗೆ ಬೇಕಾಗುವಂತಹ ಕಾನೂನು ರೀತಿಯಲ್ಲಿ ಮಾಹಿತಿ ಇರ್ಬೋದು ಅಥವಾ ಇನ್ನಿತರ ಸಹಕಾರವನ್ನು ಕೊಡ್ತಾ ಬಂದಿರುವಂತಹ ಸಂಸ್ಥೆ. ಈ ನಿಟ್ಟಿನಲ್ಲಿ ನಾನು ಕೂಡ ಆ ಸಂಸ್ಥೆಯಲ್ಲಿ ಸೇರಿಕೊಂಡು ಇದೀಗ ಅವರ ಮಾರ್ಗದರ್ಶನ, ಅಂದ್ರೆ ಮುಖ್ಯವಾಗಿ ಕಾನೂನಾತ್ಮಕವಾಗಿ ಹೋಗುವಂತಹ ದೃಷ್ಟಿಯಿಂದ ಯಾವುದೇ ರೀತಿಯ ಹಿಂಸೆ ಅನ್ನು ಮಾಡದೆ ಕಾನೂನಾತ್ಮಕವಾಗಿ ನಾವು ಹೋರಾಟವನ್ನು ಮಾಡಬೇಕು ಎನ್ನುವಂತಹ ದೃಷ್ಟಿಯಿಂದ ನಾವು ಇಲ್ಲಿ ಈ ಒಂದು ಸಮಿತಿಯನ್ನು ಕೂಡ ರಚನೆ ಮಾಡಿಕೊಂಡು ನಾವು ಇದಕ್ಕೆ ನಾನು ಇಳಿದಿರುವಂತದ್ದು. ಮುಖ್ಯವಾಗಿ ನಾನು ಹೇಳುವಂತದ್ದು ಏನು ಅಂತ ಹೇಳಿದ್ರೆ ಸರ್, ನಮ್ಮ ಧರ್ಮಸ್ಥಳ ಗ್ರಾಮದಲ್ಲಿ 2 ದಲಿತ ಕಾಲೋನಿಗಳಿವೆ. ಒಂದು ಧರ್ಮಸ್ಥಳದ ಅಶೋಕನಗರ,
ಇನ್ನೊಂದು ನಮ್ಮ ಅದರ ಪಕ್ಕದಲ್ಲಿ 1-2 ಕಿಲೋಮೀಟರ್ ದೂರದಲ್ಲಿರುವಂತ ಮುಂಡ್ರುಪಾಡಿ. ಇಲ್ಲಿರುವಂತ ದಲಿತ ಕಾಲೋನಿಗಳ ಪರಿಸ್ಥಿತಿ ನಿಜವಾಗಿ ನೋಡಿದ್ರೆ ಅದು ಹೇಳಲಿಕ್ಕೆ ನಾನು ಹೇಳುವಂತದ್ದಲ್ಲ. ಯಾಕೆಂತ ಹೇಳಿದ್ರೆ ಈಗ ರಾಜಕೀಯ ಪ್ರತಿನಿಧಿಗಳಿರ್ಬೋದು ಅಥವಾ ಮಠಾಧೀಶರುಗಳಿರ್ಬೋದು ಅಥವಾ ಇನ್ನಿತರ ಗಣ್ಯ ವ್ಯಕ್ತಿಗಳು ಕೂಡ ಬರ್ತಾರೆ, ಧರ್ಮಸ್ಥಳಕ್ಕೆ ಬರ್ತಾರೆ. ಅಲ್ಲಿ ಧರ್ಮಸ್ಥಳ ಅಲ್ಲಿ ಹೆಗ್ಗಡೆ ಅವರಿಗೆ ಬಂದು ಕಾಲಿಗೆ ಬಿಡ್ತಾರೆ. ನಿಜವಾಗಿ ಆ ದಲಿತರ ಒಂದು ಕಾಲೋನಿಗೆ ಸಂದರ್ಶನ ಮಾಡಿದ್ರೆ ನಿಜವಾಗಿ ಅವರಿಗೆ ಏನು ದಲಿತರ ಪರಿಸ್ಥಿತಿ ಹೇಗೆ ಉಂಟು ಎನ್ನುವಂಥದ್ದು ಅವರಿಗೆ ಗಮನಕ್ಕೆ ಬರ್ತದೆ ಸರ್. ಇದು ಯಾವುದು ಇಲ್ಲ, ಅಲ್ಲಿಗೆ ಬರ್ತಾರೆ, ಅಲ್ಲಿ ಹೋಗ್ತಾರೆ. ಆದ್ರೆ ದಲಿತರ ಈ ಸಂಕಷ್ಟವನ್ನು ನಾವು ಯಾರಲ್ಲಿ ಹೇಳುವುದು? ಆದ ಕಾರಣ ನಾವು ಏನು ಅಂತ ಹೇಳಿದ್ರೆ ಈ ಒಂದು ಸಂಘಟನೆಯ ಮೂಲಕ ಸರ್ಕಾರಕ್ಕೆ ನಮ್ಮ ಹಕ್ಕೊತ್ತಾಯ ಏನು ಅಂತ ಅದನ್ನು ಸರ್ಕಾರದ ಮೂಲಕ ನಾವು ಮನವಿ ಮಾಡ್ಲಿಕ್ಕೆ ನಾವು ಈ ವಿಷಯದಲ್ಲಿ ಪ್ರೇರಣೆ ಕೊಡ್ತಾ ಇದ್ದೇವೆ. ಈಗ ಸುಕೇಶ್ ಅವರೇ, ಈಗ ಅವ್ರು ಹೇಳಿದ್ರು ದಲಿತರಿಗೆ ಧರ್ಮಸ್ಥಳ ಮತ್ತು ಬೆಳ್ತಂಗಡಿಯಲ್ಲಿ ಅವರಿಗೆ ಕಷ್ಟ ಆಗ್ತಾ ಇದೆ, ಅವರಿಗೆ ಭೂಮಿ ಇಲ್ಲ, ಮನೆ ಇಲ್ಲ ಅನ್ನುವ ಅರ್ಥದಲ್ಲಿ ಅವ್ರು ಹೇಳಿದ್ರು. ಈ ಎಷ್ಟು ವರ್ಷದ ಈ ಹೋರಾಟ ನಿಮ್ಮದು? ಈಗ ಭೂಮಿಗಾಗಿ ಮನೆಗಾಗಿ ಎಷ್ಟು ವರ್ಷದ ಹೋರಾಟ ಅಂತ? ಸುಮಾರು ವರ್ಷ ಸರ್. ಬೆಳ್ತಂಗಡಿ ತಾಲೂಕಿನಲ್ಲಿ ಸುಮಾರು ಈಗ ನಾವು ಹೇಳುದಾಗಿದ್ರೆ 472ಕ್ಕಿಂತಲೂ ಹೆಚ್ಚು ಎಕರೆ ಡಿಸಿ ಮನ್ನಾ ಜಾಗವಿದೆ. ಅದರಲ್ಲಿ 44 ಎಕರೆ ಧರ್ಮಸ್ಥಳದ ಈ ಸಂಸ್ಥೆ ಅದನ್ನು ಆಕ್ರಮಿಸಿಕೊಂಡಿದೆ. ಸುಮಾರು 44 ಅಲ್ಲಿ ಶಿಕ್ಷಣ ಸಂಸ್ಥೆ SDM ಶಿಕ್ಷಣ ಸಂಸ್ಥೆ ಎಂಬುದಿದೆ. ನಾವಿವತ್ತು ಕೇಳುವಂತದ್ದು ಅದೇ ಶಿಕ್ಷಣ ಸಂಸ್ಥೆಯನ್ನ ಕೆಡವಿ ನಮಗೆ ಆ ಜಾಗ ಕೊಡಿ ಅಂತಲ್ಲ, ಅದಕ್ಕೆ ಪರ್ಯಾಯವಾಗಿ ಆದ್ರೂ ನಮಗೆ ಆ ಜಾಗವನ್ನು ಕೊಡ್ಬೇಕನ್ನ ಹೇಳುವಂತದ್ದು. ಯಾಕೆಂದ್ರೆ 44 ಎಕರೆವನ್ನ ಇದು ಅಕ್ರಮವಾಗಿ ತೆಗೆದುಕೊಂಡಿದ್ದು. ನಾವು ಮಾಡ್ತಾ ಇರುತ್ತಿರುವುದು ಕಾನೂನಾತ್ಮಕವಾದ ಹೋರಾಟ. ನಮಗೆ ಕಾನೂನಲ್ಲಿ ಅದು ಅವಕಾಶ ಇದೆ, ಕೊಡಿ ನಮಗೆ, ಅದು ನಮಗೆ ಅಂತ ಇಟ್ಟ ಜಾಗ ಅಂತ ಹೇಳುವಂತದ್ದು ಕೇಳುದು. ಸೊ ಅದಕ್ಕೋಸ್ಕರ ಈ ಶಿಕ್ಷಣ ಮತ್ತು ಭೂ ಹಕ್ಕು ಸಮಿತಿ ಇದರ ಮೂಲಕ ನಾವು ಸರ್ಕಾರದ ಗಮನವನ್ನು ತೆಗೆದುದು ಮತ್ತು ನಮ್ದು ಕಾನೂನಾತ್ಮಕವಾದ ಹೋರಾಟ. ಓಕೆ, ಈಗ ಪಾಯಿಂಟ್ಗೆ ಬಂದ್ರೆ ಅಂದ್ರೆ ನಿಮ್ಮ ಭೂಮಿಯನ್ನ ಒಂದು ಶಿಕ್ಷಣ ಸಂಸ್ಥೆ ತೆಗೆದುಕೊಂಡಿದೆ, ನಮ್ಗೆ ಅದರ ಪರ್ಯಾಯ ಭೂಮಿ ಆದ್ರೂ ಕೊಡಬೇಕು ಅಂತ ಬಾಬು ಅವರು ಏನ್ ಹೇಳ್ತೀರಾ? ನಮ್ಮ ಸಹ ನಿರೀಕ್ಷೆ ಇದೆ. ಈಗ ದಲಿತರಿಗೆ ಇಟ್ಟಂತ ಭೂಮಿಯನ್ನ ಅವರಲ್ಲಿ ಸಾಕಷ್ಟು ಇದ್ರೂ ಸಹ ದಲಿತರಿಗೆ ಮೀಸಲಿಟ್ಟ ಭೂಮಿಯನ್ನು ಅವರು ನುಂಗಿದಾರಂತ ಹೇಳ್ಬೇಕು ನಾವು. ಹಾಗಾಗಿ ನಾವು ಹೇಳುವಂತದ್ದು ಸರ್ಕಾರಕ್ಕೆ ಒತ್ತಡ ತರುವಂತದ್ದು, ಪರ್ಯಾಯ ಭೂಮಿ ಆದ್ರೂ ನಮ್ಮ ದಲಿತರಿಗೆ ಕೊಡ್ಬೇಕು. ಸುಮಾರು 44 ಎಕರೆ ಹೆಚ್ಚು ಒಂದು ಶಿಕ್ಷಕ ಧರ್ಮಸ್ಥಳ ಮಂಜುನಾಥೇಶ್ವರ ಎಜುಕೇಶನ್ ಸಂಸ್ಥೆಯವರು ಭೂಮಿಯನ್ನ ನಮ್ಮ ಅಕ್ರಮ ಮಾಡಿ ಅಲ್ಲಿ ಶಾಲಾ ಕಾಲೇಜನ್ನು ನಡೆಸ್ತಾ ಇದ್ದಾರೆ, ಬೇರೆ ಬೇರೆ ಸಂಸ್ಥೆ ಹೆಸರಿನಲ್ಲಿ ಅವರ. ಹಾಗಾಗಿ ನಾವು ಕೇಳುವಂತದ್ದು ಆ ಭೂಮಿಯ ಪರ್ಯಾಯ ಭೂಮಿ ಆದ್ರೂ ನಮಗೆ ಇಡೀ ಕೊಡಿ ಅಂತ ಸರ್ಕಾರಕ್ಕೆ ಒತ್ತಡ ಮಾಡುವಂತ ನಾವೀಗ ಸರ್ಕಾರದ ಮೇಲೆ ನಾವು ಸರ್ಕಾರ ನಿಮ್ಮ ಹಕ್ಕೊತ್ತಾಯವನ್ನ ಕೇಳ್ತದೆ ಅಂತ ಅನಿಸ್ತದ ನಿಮ್ಗೆ? ಅಂತ ಪ್ರಭಾವಿಗಳ ಎದುರು ಸರ್ಕಾರ ನಿಮ್ಮ ಹಕ್ಕೊತ್ತಾಯವನ್ನ ಕೇಳ್ತದೆ ಅನಿಸ್ತದ? ಕೇಳಿಸಬಹುದು ಅಂತ ನಾವು ನಿರೀಕ್ಷೆಯಲ್ಲಿದ್ದೇವೆ. ಅದಕ್ಕಾಗಿ ನಾವು ಕೆಲವು ರಾಜಕೀಯ ಮುಖಂಡರನ್ನು ಸಹ ನಾಡ್ದು ಸೇರಿಸಿಕೊಂಡು ಹಕ್ಕೊತ್ತಾಯ ಸಭೆಯನ್ನು ಮಾಡ್ತಾ ಇದ್ದೇವೆ. ಎಲ್ಲಾ ಪಕ್ಷದವರು ನಮ್ಮ ಹಕ್ಕನ್ನಲ್ಲಿ ಪ್ರತಿಪಾದನೆ ಮಾಡುವಾಗೆ ಅಸೆಂಬ್ಲಿಯಲ್ಲಿ ಅದನ್ನು ರೇಸ್ ಮಾಡುವಾಗೆ ನಾವು ಒತ್ತಡವನ್ನ ಜನಪ್ರತಿನಿಧಿಗಳನ್ನ ರಾಜಕೀಯ ಮುಖಂಡರನ್ನ ಕರೆದಿದ್ದೇವೆ. ಸರಿ, ಕರಿಯವ್ರದ್ದು ಸರಿ. ಈಗ ಕರಿಯವರು ಈಗ ಹೇಳ್ತಾ ಇದ್ರಿ ನೀವು ಸಾಕಷ್ಟು ನಾವು ಸಹ ಅದನ್ನ ತೊಂದರೆಯನ್ನು ಅನುಭವಿಸಿದ್ವಿ, ಅದಕ್ಕೆ ಬೇಕಾದ ಇದನ್ನು ಕೊನೆಯದಾಗಿ ಮುಗಿಸ್ತಾ ಹೇಳೋದಾದ್ರೆ ಈಗ ಎಷ್ಟು ಮನೆ, ಎಷ್ಟು ಜನ, ಎಷ್ಟು ಕುಟುಂಬಕ್ಕೆ ಇನ್ನು ಇದು ಹಕ್ಕು ಪತ್ರಗಳು ಸಿಕ್ಕಿಲ್ಲ ಭೂಮಿದು ಅಂತ ಅಂದಾಜು? ಈಗ ಉದಾಹರಣೆಗೆ ಹೇಳುವುದಾದ್ರೆ ಈಗ ಧರ್ಮಸ್ಥಳ ಗ್ರಾಮದಲ್ಲಿ ನಾನು ಮುಖ್ಯವಾಗಿ ಹೇಳುವಂತದ್ದು ಧರ್ಮಸ್ಥಳ ಗ್ರಾಮದಲ್ಲಿ, ಅದು ಕೂಡ ಧರ್ಮಸ್ಥಳ ಗ್ರಾಮದ ಅಶೋಕನಗರದ ದಲಿತ ಕಾಲೋನಿಯಲ್ಲಿ ಇವತ್ತಿಗೂ ಕೂಡ 14 ಮನೆಗಳಿಗೆ 94C ಅಲ್ಲಿ ಆದ್ರಿ ಯಾವುದೇ ಇದ್ರಿಂದ ಅವರಿಗೆ ಹಕ್ಕು ಪತ್ರ ದೊರೆತಿಲ್ಲ, ಸಿಕ್ಕಿಲ್ಲ. ಅಂತೂ ನಾವು 2003 ಮತ್ತು 2004ರಲ್ಲಿ ಒಂದು ನಾಗರಿಕ ಸೇವಾ ಟ್ರಸ್ಟ್ ದಲಿತರ ಸ್ಥಿತಿಗತಿಗೆ ಒಂದು ಅಧ್ಯಯನವನ್ನು ಮಾಡಿದಾಗ ಅದರಲ್ಲಿರುವಂತಹ ದಲಿತರಿಗೆ ಎಷ್ಟು ಎಲ್ಲ ಜಾಗ, 1 ಎಕರೆಗಿಂತ ಎಷ್ಟು ಜನರು ಇದ್ದಾರೆ ಅಥವಾ ಅದಕ್ಕಿಂತ 5 ಸೆನ್ಸ್ ಸಂಬಂಧಪಟ್ಟಂತ ಎಷ್ಟು ಜನ ಇದ್ದಾರೆ ಎನ್ನುವಂಥದ್ದನ್ನು ಎಲ್ಲವನ್ನೊಂದು ಅವರ ಸ್ಥಿತಿಗತಿಯನ್ನು ಅಧ್ಯಯನ ಮಾಡಿ ನಾವು ಅದರ ಒಂದು ರಿಪೋರ್ಟ್ ಅನ್ನು ಕೂಡ ತೆಗೆದಿದ್ದೇವೆ. ಇದರಲ್ಲಿ 1 ಎಕರೆಗಿಂತ ಹೆಚ್ಚಿಗೆ ಇರುವವರು ಅಂತ ಹೇಳಿದ್ರೆ ಒಂದು 5ರಿಂದ 10ರಿಂದ 7% ಒಳಗೆ ಇರುವವರು, 1 ಎಕರೆಗಿಂತ ಮೇಲೆ ಇರುವುದು. ಬಾಕಿ ಉಳಿದವರೆಲ್ಲ 5 ಸೆನ್ಸ್, 10 ಸೆನ್ಸ್, 15 ಸೆನ್ಸ್, 20 ಸೆನ್ಸ್, 30 ಸೆನ್ಸ್ ನಲ್ಲಿ ಜೀವನ ಮಾಡ್ತಿರುವಂತ ದಲಿತ ಕುಟುಂಬಗಳು. ಹೀಗಿರ್ಬೇಕಾಗಿದ್ರೆ ನಮ್ಮ ಒತ್ತಡವೂ ಇಷ್ಟೇ. ಯಾಕೆಂತ ಹೇಳಿದ್ರೆ ನಾವು ಸರ್ಕಾರದ
ಮೂಲಕ ಇದೇ ಬರುವ ನಾವು ಡಿಸೆಂಬರ್ 23/12/2025 ಒಂದು ದಲಿತರ ಶಿಕ್ಷಣ ಮತ್ತು ಭೂ ಹಕ್ಕೊತ್ತಾಯ ಸಮಿತಿಯ ಒಂದು ಹಕ್ಕೊತ್ತಾಯ ಜಾಥಾ ಮತ್ತು ಸಭೆಯನ್ನು ಮಾಡಿಕೊಂಡು ಇದರಲ್ಲಿ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂತಹ ಸಂಸದರು, ತಾಲೂಕಿನ MLAಗಳು, ಅದೇ ರೀತಿ ಎಲ್ಲ ಪಕ್ಷದ ನಾಯಕರುಗಳನ್ನು ಕೂಡ ನಾವು ಅವರನ್ನು ಕರೀತಾ ಇದ್ದೇವೆ ಮತ್ತು ಅವರ ಮೂಲಕ ನಾವು ಈ ಮನವಿಯನ್ನು ಸರ್ಕಾರಕ್ಕೆ ಕೊಡ್ತಾ ಇದ್ದೇವೆ. ಯಾಕೆಂತ ಹೇಳಿದ್ರೆ ನಮ್ಗೆ ಕಾನೂನಾತ್ಮಕವಾಗಿ ನ್ಯಾಯಯುತವಾಗಿ ಕಾನೂನಿನ ಮೇಲೆ ನಮ್ಗೆ ಅಪಾರವಾದ ನಂಬಿಕೆ ಇದೆ. ಆದ ಕಾರಣ ನಮಗೆ ಈ ಒಂದು ಹೋರಾಟದಲ್ಲಿ ನಮಗೆ ಜಯ ಖಂಡಿತವಾಗಿ ಸಿಗುತ್ತೆ ಎನ್ನುವಂತದ್ದು ವಿಶ್ವಾಸ ಇದೆ. ಈ ಒಂದು ಹೋರಾಟಕ್ಕೆ ಎಲ್ರೂ ಕೂಡ ನಮ್ಮ ದಲಿತ ಮುಖಂಡರು, ಅದೇ ರೀತಿ ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕರಿಸುತ್ತಿರುವಂತಹ ಎಲ್ಲ ಸಮಾನ ಮನಸ್ಕರಿಗೂ, ಅದೇ ರೀತಿ ಮುಖ್ಯವಾಗಿ ನಾನು ಹೇಳ್ಬೇಕು ಅಂತ ಹೇಳಿದ್ರೆ ನಾಗರಿಕ ಸೇವಾ ಟ್ರಸ್ಟ್ ನ ಅಧ್ಯಕ್ಷರು ಸೋಮನಾಥ್ ನಾಯ್ಕ ಮತ್ತು ರಂಜನ್ ರಾವ್ ಇವರೆಲ್ಲರಿಗೂ ಕೂಡ ನಾವು ಕೃತಜ್ಞತೆಯನ್ನು ಸಲ್ಲಿಸುತ್ತಿದ್ದೇವೆ. ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಬೇಕು ಎನ್ನುವಂತ ದೃಷ್ಟಿಯಿಂದ ನಾವು ಸಮಯದ ಅಭಾವದಿಂದ ಕೊನೆಯದಾಗಿ ಸುಕೇಶ್ ಅವರ ಹತ್ರ ಒಂದು ಪ್ರಶ್ನೆ. ನಿಮ್ಮ ದಲಿತ ಸಂಘಟನೆಗಳು ರಾಜ್ಯದಾದ್ಯಂತ ಶಕ್ತಿಶಾಲಿ ಆಗಿದೆ, ಅಂದ್ರೆ ಹೋರಾಟ ಮಾಡಲು ಬಹಳ ಶಕ್ತಿ ಇದೆ. ನಿಮ್ಗೆ ಎಷ್ಟು ಜನ ದಲಿತ ಸಂಘಟನೆಗಳು ಇದುವರೆಗೆ ಸಪೋರ್ಟ್ ಮಾಡಿದ್ದಾರೆ ರಾಜ್ಯದಲ್ಲಿ ಅಂತ? ಖಂಡಿತ ಸರ್. ಈಗ ಡಿಸೆಂಬರ್ 23ನೇ ತಾರೀಕಿನ ಈ ಹೋರಾಟಕ್ಕೆ, ಆ ಜಾಥಾಕ್ಕೆ ನಮ್ಗೆ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದದ ರಾಜ್ಯ ಸಂಚಾಲಕರು ಮಾವಳಿ ಶಂಕರ್ ಅವರು ಬರ್ತಾ ಇದ್ದಾರೆ. ಸೊ ಅದೇ ರೀತಿ ಕೋಲಾರದಿಂದ ಹೋರಾಟಗಾರರಾಗಿರುವಂತ ಚಲನಚಿತ್ರ ನಟರು ಆಗಿರುವಂತ ಶ್ರೀಯುತ ಸಂದೇಶ್ ಅವರು ಕೂಡ ಬರ್ತಾ ಇದ್ದಾರೆ. ಸೊ ಇವರೆಲ್ಲರ ಬೆಂಬಲದಲ್ಲಿ ನಾವೆಲ್ಲರೂ ಕೂಡ ಬೆಳ್ತಂಗಡಿ ತಾಲೂಕಿನಲ್ಲಿ, ಯಾಕೆಂದ್ರೆ ಇದು ಇಲ್ಲಿಂದಲೇ ಆರಂಭ ಆಗಬೇಕು. ಈ ಸರ್ಕಾರಿ ಜಾಗದಲ್ಲಿ 50% ರಿಸರ್ವೇಶನ್ ದಲಿತರಿಗೆ ಮತ್ತು ಇತರರಿಗೆ ಕೂಡ 50% ನೀಡುವಂತದ್ದು ಬೆಳ್ತಂಗಡಿಯಿಂದಲೇ ಆರಂಭವಾಗಬೇಕು ಎಂಬುದು ನಮ್ಮ ಉದ್ದೇಶ. ಮಾತ್ರವಲ್ಲದೆ ಇನ್ನೊಂದು ಸರ್, ನಮ್ಮ ಶಿಕ್ಷಣಕ್ಕೆ ಅಂತ ಹೇಳಿದ್ದೇವೆ ನಾವು. SDM ಸಂಸ್ಥೆಯಲ್ಲಿ ಎಲ್ಲಾ ಶಿಕ್ಷಣ ಸಂಸ್ಥೆಗಳಲ್ಲಿ ಇವತ್ತು 17% ಪರಿಶಿಷ್ಟ ಜಾತಿಯವರಿಗೆ ಮತ್ತು 3% ಪರಿಶಿಷ್ಟ ವರ್ಗದವರಿಗೆ ನೀಡುವಂತದ್ದು, ಅಂದ್ರೆ ಬೋಧಕ ಅಥವಾ ಬೋಧಕೇತರ ಹುದ್ದೆ. ಇದು ಕೂಡ ನಮ್ಮ SDM ಸಂಸ್ಥೆಯಲ್ಲಿ ನಾವು ಮಾಹಿತಿ ಹಕ್ಕಿನಲ್ಲಿ ತಿಳ್ಕೊಂಡಿರೋ ಪ್ರಕಾರ ಇದರ ಪಾಲನೆ ಆಗಿಲ್ಲ ಈ ಪ್ರಕಾರ, ಕಾನೂನಿನ ಪ್ರಕಾರ. ಸೊ ಇದರ ಮೇಲೆ ಕೂಡ ನಾವು ಈ ನಾಳಿನ ಹೋರಾಟದಲ್ಲಿ ಇದನ್ನು ಕೂಡ ನಾವು ಸೇರಿಸ್ತಿದ್ದೇವೆ. ಎಲ್ಲ ಸಂಸ್ಥೆಗಳಲ್ಲಿ ಈ ನಿಯಮವನ್ನು ಕಡ್ಡಾಯವಾಗಿ ಪಾಲಿಸಬೇಕೆಂಬುದು ಕೂಡ. ಅದಕ್ಕೋಸ್ಕರ ನಾವು ದಲಿತರ ಶಿಕ್ಷಣ ಮತ್ತು ಭೂ ಹಕ್ಕೊತ್ತಾಯ ಸಮಿತಿ ಅಂತ ಹೇಳಿದ್ದೇವೆ, ಭೂಮಿ ಮತ್ತು ಶಿಕ್ಷಣ. ಸೊ ಇದು ನಮ್ಮ ಉದ್ದೇಶ ಸರ್. ನಾಳೆ ಈಗ ಈ ಹೋರಾಟದ ಉದ್ದೇಶ ಕೊನೆಯದು ಮುಗಿಸ್ತೀನಿ ಬಾಬು ಅವರೇ. ಈ ಹೋರಾಟದಲ್ಲಿ ಕೊನೆಯದಾಗಿ ಎಲ್ಲ ತೊಂದರೆಗಳಿಗೆ ಕಾರಣ ಆದವರು ಯಾರು ಅಂತ, ಈ ದಲಿತರಿಗೆ ಈ ತರ ತೊಂದರೆ ಆಗ್ಲಿಕ್ಕೆ ಕಾರಣ ಆದವರು ಯಾರು ಅಂತ? ಈ ದಲಿತರಿಗೆಲ್ಲ ತೊಂದರೆ ಆಗ್ಲಿಕ್ಕೆ ಕಾರಣವರು ಉಳ್ಳವರು ಅಂತ ನಾವು ಹೇಳುದು, ಒಂದೇ ಶಬ್ದ ಹೇಳೋದು ಉಳ್ಳವರು. ಸಾಕಷ್ಟು ಭೂಮಿ ಇದ್ದವರು, ಹಣವಂತರು, ಎಲ್ಲ ಧನವಂತರೆಲ್ಲ ಸೇರಿಕೊಂಡು ಈ ದಲಿತರನ್ನ ಶೋಷಣೆ ಮಾಡ್ತಾ ಇದ್ದಾರೆ. ಇವರು ಹೇಳಿದಾಗೆ ಈ ಖಾಸಗಿ ಶಾಲೆಗಳಲ್ಲಿ, ಅನುದಾನಿತ ಖಾಸಗಿ ಶಾಲಾ ಕಾಲೇಜುಗಳಲ್ಲಿ ದಲಿತರಿಗೆ 17%, ಎಸ್ಟಿಗಳಿಗೆ 3% ಮೀಸಲಾತಿ ಇದ್ರೂ ಸಹ, ದಲಿತರಿಗೆ ಮೀಸಲಿಟ್ಟ ಭೂಮಿಯನ್ನು ಅಕ್ರಮ ಮಾಡಿದ್ರು ಸಹ ಇವರಿಗೆ ಒಂದು ಉದ್ಯೋಗ ಕೊಡುವಂತದ್ದು ಒಂದು ಪ್ರಾಮಾಣಿಕತೆ ಈ ಉಳ್ಳವರಲ್ಲಿಲ್ಲ. ಹಾಗಾಗಿ ನಾವು ಎಲ್ಲ ಈಗ ನಾವು ಹೇಳಿದ ಈ ಸಲ ಶಿಕ್ಷಣ ಮತ್ತು ಭೂಮಿಯ 2 ವಿಷಯ ತಗೊಂಡು ನಾವು ನಾಳ್ದು ಹಕ್ಕೊತ್ತಾಯ ಸಭೆಯನ್ನು ಮಾಡ್ತೇವೆ. ಈ ಹಕ್ಕೊತ್ತಾಯ ಏನಂತ ಹೇಳಿ ರಾಜಕೀಯದ ಎಲ್ಲ ಮುಖಂಡರಲ್ಲಿ, ಜನಪ್ರತಿನಿಧಿಗಳಲ್ಲಿ ಒತ್ತಾಯ ತಂದು ಸರ್ಕಾರವನ್ನು ಒಮ್ಮೆ ಬೆಳ್ತಂಗಡಿ ಕಡೆ ಕಣ್ಣು ತರಿಸುವ ಮಾಡಬೇಕು ಎಂಬ ಮುಖ್ಯ ಉದ್ದೇಶದಿಂದ ನಾಳ್ದು ನಮ್ಮ ಒಂದು ಬೆಳ್ತಂಗಡಿ ಜಿಲ್ಲೆಯಲ್ಲಿ ದಲಿತರ ಪರವಾಗಿ ಧ್ವನಿ ಎತ್ತುವ ಸಂಸ್ಥೆ ಇದ್ರೆ ಅದು ನಾಗರಿಕ ಸೇವಾ ಟ್ರಸ್ಟ್ ಮಾತ್ರ. ಅವರು ನೊಂದವರ, ಶೋಷಿತರ ಪರವಾಗಿ ಧ್ವನಿ ಎತ್ತಿ ದಲಿತರ ಪರವಾಗಿ ಇಡೀ ತಾಲೂಕು 2004ರಲ್ಲಿ ದಲಿತರ ಸ್ಥಿತಿಗತಿಯ ಬಗ್ಗೆ ಒಂದು ಅಧ್ಯಯನ ಮಾಡಿ, ದಲಿತರಲ್ಲಿ ಶಿಕ್ಷಣ ಮಟ್ಟ ಎಷ್ಟಿದೆ, ಅವರಲ್ಲಿ ಭೂಮಿ ಸರ್ಕಾರ ಇವರಿಗೆ ಎಷ್ಟು ಕೊಟ್ಟಿದೆ, ಅದು ಎಷ್ಟು ಪ್ರಮಾಣದಲ್ಲಿ ಕೊಟ್ಟಿದೆ, ಅದು ಯಾವ ತರದ ಭೂಮಿ ಎಂಬುದನ್ನೆಲ್ಲ ಸರ್ವೆ ಮಾಡಿ ನಾವು ಒಂದು ಸಲ ಸರ್ಕಾರಕ್ಕೆ ಕಳಿಸಿಕೊಟ್ಟಿದ್ದೇವೆ. ಪುನೊಮ್ಮೆ ಅದೇ ರೀತಿ ಒಂದು ಮಾಹಿತಿ ಸಂಗ್ರಹ ಮಾಡಿ ಸರ್ಕಾರಕ್ಕೆ ನಾಳ್ದು ಹಕ್ಕೊತ್ತಾಯ ಮಾಡ್ತಾ ಇದ್ದೇವೆ. ಹಾಗಾಗಿ ಎಲ್ಲರ ಸಹಕಾರವನ್ನ ನಾವು ಕೇಳ್ತಾ ಇದ್ದೇವೆ. ಆಗ್ಲಿ ಈಗ ಸಾಕಷ್ಟು ವಿಚಾರಗಳನ್ನ ತಿಳಿಸಿದ್ದೀರಿ. ಇದೊಂದು ಗಂಭೀರವಾದ ಒಂದು ಸಮಾಜಕ್ಕೆ ಒಂದು ಕಳಕಳಿ ಇರುವಂತ ವಿಚಾರ. ಯಾಕಂದ್ರೆ ಒಂದು ಊರಿನಲ್ಲಿ ಹಲವಾರು ಜನರಿಗೆ ಒಂದು ಭೂಮಿ ಇಲ್ಲ, ಅವರಿಗೆ ಸ್ವಂತ ಭೂಮಿ ಇಲ್ಲ, ಇನ್ನು ಅವರಿಗೆ ಹಕ್ಕು ಪತ್ರಗಳು ಸಿಗ್ಲಿಲ್ಲ ಅಂದ್ರೆ ಅದು ಚಿಕ್ಕ ವಿಚಾರ ಅಲ್ಲ, ಅದೊಂದು ದೊಡ್ಡ ವಿಚಾರ ಅಂತ ಹೇಳ್ತಾ
ಇಷ್ಟೊತ್ತು ನಮ್ಮೊಂದಿಗೆ ಭಾಗವಹಿಸಿದಂಥ ಮೂವರು ಅತಿಥಿಗಳು MB ಕರಿಯಾ ಅವರಿರ್ಬೋದು, ಸುಕೇಶ್ ಅವರಿರ್ಬೋದು, ಬಾಬು ಎ ಅವರಿರ್ಬೋದು, ಇವರೆಲ್ಲರಿಗೂ ವಿಶೇಷವಾದ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಥ್ಯಾಂಕ್ ಯು.